ಎರಡನೇ ಹಂತದ ಕಟ್ಟಡಕ್ಕೆ ಶೀಘ್ರ ಟೆಂಡರ್ ಪ್ರಕ್ರಿಯೆ. ಶಾಸಕ ಸಿಎನ್ ಬಾಲಕೃಷ್ಣ. ಪುರಸಭೆಯ ಹೊಸ ಕಟ್ಟಡದ ಎರಡನೇ ಹಂತದ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರ ಟೆಂಡರ್ ಕರೆಯಲಾಗುವುದು ಎಂದು ಶಾಸಕ ಸಿಎಂ ಬಾಲಕೃಷ್ಣ ಹೇಳಿದರು. ಪಟ್ಟಣದ ನವೋದಯ ವೃತ್ತದಲ್ಲಿ ಎಸ್ಸಿಪಿ ಯೋಜನೆಯಡಿ 3.25 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಪುರಸಭೆಯ ಹೊಸ ಕಟ್ಟಡದ ನಿರ್ಮಾಣ ಕಾಮಗಾರಿಯನ್ನು ವೀಕ್ಷಿಸಿ ಮಾತನಾಡಿದರು. ಎಸ್ಸಿಪಿ ವತಿಯಿಂದ 80 ಲಕ್ಷ ರು ಮಾತ್ರ ಬಿಡುಗಡೆಯಾಗಿದ್ದು 2.45 ಕೋಟಿ ರು ಬರಬೇಕಾಗಿದೆ. ಆದರೆ ಈಗಾಗಲೇ ಶೇಕಡಾ 80ರಷ್ಟು ಕಾಮಗಾರಿ ಪೂರ್ಣಗೊಂಡಿದ್ದು ಇನ್ನು 20 ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದರು. ಮಾರ್ಚ್ ತಿಂಗಳ ಅಂತ್ಯದೊಳಗೆ ಉದ್ಘಾಟನೆ ಮಾಡಲಿದ್ದು ಎರಡನೇ ಹಂತದ ಕಟ್ಟಡ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಟೆಂಡರ್ ಪ್ರಕ್ರಿಯೆಗೆ ವ್ಯವಸ್ಥೆ ಮಾಡಲಾಗುವುದು. ಮುಂದಿನ ವರ್ಷಾಂತ್ಯದಲ್ಲಿ ಅದನ್ನು ಸಹ ಉದ್ಘಾಟನೆಗೊಳಿಸಲಾಗುವುದು ಎಂದು ತಿಳಿಸಿದರು. ಡಬಲ್ ಲಿಫ್ಟ್ ವ್ಯವಸ್ಥೆ ಮಾಡಲಾಗುವುದು. ಈಗಾಗಲೇ ವಿದ್ಯುತ್ ಪರಿಕರಗಳ ಅಳವಡಿಕೆ ಕಾರ್ಯ ನಡೆಯುತ್ತಿದ್ದು ಗುಣಮಟ್ಟದ ಕಾಮಗಾರಿಯಿಂದ ಕಟ್ಟಡವು ನಿರ್ಮಾಣವಾಗಿದೆ. ಇದರಿಂದ ಹೆಚ್ಚು ಅವಧಿ ಬಾಳಿಕೆ ಬರಲಿದೆ ಎಂದರು. ಟಿಪಿಸಿಎಂಎಸ್ ಅಧ್ಯಕ್ಷರಾದ ವೆಂಕಟೇಶ್, ನಿರ್ದೇಶಕರಾದ ಅನಿಲ್ ಮರುಗೂರು, ಪುರಸಭೆ ಮುಖ್ಯಾಧಿಕಾರಿ ಆರ್ ಯತೀಶ್, ಎಇ ರುಕ್ಮಿಣಿ, ಎಇ ಮಂಜಣ್ಣ ಗೌಡ, ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ವಾರ್ಡನ್ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಮಾಡಿದ್ವಿ. ನಮ್ಮ ಎಸಿಯವರು ಮತ್ತು ಡಿ ಸಿ ಅವರು ಕೂಡ ಚರ್ಚೆ ಮಾಡಿ ಅದಕ್ಕೆ ಕೂಡಲೇ ಎರಡನೇ ಹಂತದ ಟೆಂಡರ್ ಮಾಡಿಸಿ ಕಾಮಗಾರಿ ಪೂರ್ಣಗೊಳಿಸೋದನ್ನು ಮಾಡಿದ್ರು. ಈ ಕಾಂಟ್ರಾಕ್ಟರ್ಗೆ SFC ಯೋಜನೆಯಲ್ಲಿ ಇದುವರೆಗೆ 70 ಲಕ್ಷ ಮಾತ್ರ ಪೇಮೆಂಟ್ ಆಗಿದೆ. ಇನ್ನೂ 2 ಕೋಟಿ ಬಿಲ್ ಬಾಕಿ. ಇದು ಬಹುತೇಕ ನನ್ನ ಪ್ರಕಾರ 90% ವರ್ಕ್ ಇಸ್ ಕಂಪ್ಲೀಟ್ ಆಗಿದೆ. ಇದು 10% ಇದೆ. ಆ ಫ್ರಂಟ್ ಏನೋ ಇದ್ರದ್ದು ಬೇಡ SS ಹಾಕಬೇಕು ಅಂತ ಹೇಳಿದರೆ ಕಾಂಟ್ರಾಕ್ಟರ್ ಕನ್ವಿನ್ಸ್ ಮಾಡೋದನ್ನು ಕೂಡ SS ಗೇಟ್ನ ಹಾಕ್ಸ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹಾಗೆ ಎಲ್ಲರೂ